ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಧಶ್ರೀ ಗೌಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ನೀವು ಇವಾಗ. ಇವತ್ತು ಇದು ಮೋಸ್ಟ್ಲಿ ನನ್ನ ಫೇವ್ರೇಟ್ ಲಾಗ್ ಆಗ್ಬೋದು ನಿಮಗೂ ಕೂಡ. ನಾಳೆ ನಾನು ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀನಿ, ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ನಂದು ಎಲ್ಲ ಕಸಿನ್ಸ್ ಬರ್ತಿದ್ದಾರೆ. ಸೊ ನಾನು ಎಲ್ಲಿಗಾದರೂ ಹೋಗೋದೇ ಫಂಕ್ಷನ್ಸಿಗೆ ನನ್ನ ಕಸಿನ್ಸ್ ಸಿಗ್ತಾರೆ ಅಂತ. ನನಗೆ ಎಲ್ಲರೂ ಒಟ್ಟಿಗೆ ಸಿಗೋದಂದರೆ ತುಂಬ ಇಷ್ಟ ಆಗುತ್ತೆ. ನಾವು 7 ಜನ ಕಸಿನ್ಸ್ ಇದ್ದೀವಿ. ಅದರಲ್ಲಿ ನನ್ನ ತಮ್ಮಂಗೆ ಆ್ಯನ್ಯಲ್ ಎಕ್ಸಾಮ್ಸ್ ನಡೀತಿದೆ, ಸೊ ಈ ಕಾಂಟ್ ಕಮ್. ಮತ್ತು ಇನ್ನೊಬ್ಬ ಅಣ್ಣಂಗೆ ಕಂಪ್ನಿಯಲ್ಲಿ ರಜೆ ಇಲ್ಲ ಅನ್ಫಾರ್ಚುನೇಟ್ಲಿ. ಮತ್ತು ಇನ್ನೂ ಒಬ್ಬ ಅಣ್ಣಂಗೆ ಕಾಲೇಜಲ್ಲಿ ಏನೋ ಇವೆಂಟ್ ಇದೆಯಂತೆ. ಸೊ ಅವನು ಬರ್ತಿದ್ದೀನಿ ಬರಲ್ಲ ಇನ್ನೂ ಗ್ಯಾರಂಟಿ ಇಲ್ಲ ಅಂತ ಫುಲ್ ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟಿದ್ದಾನೆ. ನೋಡೋಣ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಐ ಸೂಪರ್ ಎಕ್ಸೈಟೆಡ್ ಟು ಡೂ ದಿಸ್ ವ್ಲಾಗ್. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಬರಲಿ ಅಂತ ಅನ್ಕೊತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪ್ಲೀಸ್ ನೋಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಲಾಸ್ಟ್ ಫುಡ್ ಇವತ್ತು ನಂದು ಹಾಸ್ಟೆಲ್ 2 ದಿನ ನಿಮ್ದೇನು ಮಾಡಿ ತಿನ್ಕೊಂಡ್ಬರ್ತೀನಿ. ಇಲ್ಲದ ಏನೋ ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲ ಹಾಸ್ಟೆಲ್ ಹೀಗೆ ಇರುತ್ತೆ ಅಂತ ನನಗೆ ಡೌಟ್. ನಾನು ಯಾವ್ಯಾವ ಹಾಸ್ಟೆಲ್ ಇದ್ದು ಎಲ್ಲ ಕಡೆ ಫುಡ್ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. 3 hours later ಕೊಟ್ಟಿದ್ದಾರೆ, ಕಾರ್ ತೊಳಿರಿ ಅಂತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. One eternity later. ಇವಾಗ ಆಯಿತು, ಕಾಲೇಜಲ್ಲಿ ಪರ್ಮಿಷನ್ ತಗೊಂಡು ಲೀವ್ ಲೆಟರ್ ಎಲ್ಲ ಕೊಟ್ಟು ಬಂದೆ ಆಯಿತು. ಇವಾಗ ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದೀನಿ, ಹೋಗ್ಬೇಕು. ಇವಾಗ ಕರೆಕ್ಟ್ 1:30 ಆಗಿದೆ. ನನ್ನ ಅದೃಷ್ಟಕ್ಕೆ ಡೈರೆಕ್ಟ್ ಶಿವಮೊಗ್ಗ ಬಸ್ ಸಿಕ್ಬಿಟ್ರೆ ಎಲ್ಲರೂ ವಿಂಡೋ ಸೀಟ್ ಹಾಕಿ ಮಲ್ಕೊಬಿಡ್ತೀನಿ. ಸೊ ಯಾ, ಡೈರೆಕ್ಟ್ ಶಿವಮೊಗ್ಗ ಅಂತೂ ಸಿಕ್ಕಲಿಲ್ಲ, ವಿಂಡೋ ಸೀಟ್ ಆದರೂ ಸಿಕ್ತು ಅಂತ ಖುಷಿ ಪಟ್ಕೊಂಡು ಮಲ್ಕೊಂಡಿದ್ದೆ. ತರೀಕೆರೆನ ಫುಲ್ ಧೂಳು ಎಬ್ಸ್ಬಿಟ್ಟಿದ್ರು ಗೈಸ್, ಧೂಳು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಮ್ಮ ಅಣ್ಣ ಬರ್ತೀನಿ ಅಂತ ಹೇಳಿದಾನೆ ಗೈಸ್. ಇನ್ನೂ ಒಂದು 5 to 10 minutes ಆಗುತ್ತೆ ಅಂತ ಅವಾಗ್ಲೇ ಹೇಳ್ದ, ಇನ್ನೂ ಬಂದಿಲ್ಲ. ಲೇಟ್ ಅನ್ನೋ ಪದನ ಕಂಡಿಡ್ದಿರೋನು ಇವನು. ಆ ರೇಂಜಿಗೆ ಲೇಟಾಗಿ ಬರ್ತಾನೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. Few minutes later. ಪೊಲೀಸ್ ಎಲ್ಲ ಫುಲ್ ಪಚ್ಚೆ ಅವನಿಗೆ. ಇಲ್ಲಿ ಏನಾದ್ರೂ ಸೇಫ್. ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್, ಈಗಲೂ ಹಂಗೆ ಅಲ್ಲಿ. A few moments later. So this is the new house of this idiot man. You can see guys. This is for like करो, सही सब्सक्राइब करो. ನೋಡಿ, ಒಂದು ಒಳ್ಳೆ ಮಾತಾಡ್ದೆ ನೀನು. ಇದು ನಯಾ ವಾಷಿಂಗ್ ಮಿಷಿನ್ ಅಂದ್ರೆ. ಓ, ಇವರು ನಮ್ಮ ಮಿಸ್ ಗ್ರೇಟ್ ಮಂಜುಳಮ್ಮ ಅವರು. ನೋಡಿ, ನಮ್ಮ ಅಜ್ಜಿ ಶೇಕ್ ಹ್ಯಾಂಡ್ ಕೊಡುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ನೋಡ್ತಾ ಇದ್ದ. ಕಾಫಿ ನಾ ಕುಡಿಯಲ್ಲ. Few inches later. ಅರ್ಥ ಆಯ್ತು ಅನ್ಸುತ್ತೆ. ಸುಮಂತಣ್ಣ ಬರಲ್ಲ ದೊಡಮ್ಮ. All the preparations for Homa is going on. ಏನ್ ಹೇಳಿ ಚೆನ್ನಾಗಿ ಒಂದು ಫೋಟೋ ಅಷ್ಟೇ. No words. Crying is only coming. ಯಪ್ಪ ದೇವ್ರೆ, ಡೈರೆಕ್ಟ್ ಹೆಡ್ ಶಾಟ್. ಹೋಗ ಸೈಡಿಗೆ. ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? 2 hours later.
ಗೈಸ್ ನಮಗೆ ಇವಾಗ ಸೌತೆಕಾಯಿ ತಿನ್ನಕ್ಕೆ ಚಾಕ್ ಸಿಕ್ಕಿಲ್ಲ, ಸೊ ಅಲ್ಟಿಮೇಟ್ ಆಗಿ ನಾವು ಇದನ್ನ ತಗೊಂಡಿದೀವಿ. ಹೋಗಿ ಗೈಸ್ ಮನೆಗೆ ಚಾಕ್ ತರ ತನಕ ಕುಯ್ಯಕ್ಲ ಗೈಸ್. ಆಯ್ತು, ಇದ್ರಲ್ಲ ಕುಯ್ಯೋಣ ಈಗ ಕತ್ತಿಲೆ ಪರವಾಗಿಲ್ಲ, ತೊಳ್ಕೊಂಡ್ ಬರ್ತೀನಿ ನಾನು. ಈಗ ನಾವು ಅಸ್ಲಿ ಕಿಚನಿಗೆ ಹೋಗ್ತಾ ಇದೀವಿ. ಈಗ ಕಟ್ಲರಿಸಲ್ಲಿ ಹುಡುಕ್ತಾ ಇದೀವಿ, ಆದ್ರೆ ಸಿಗ್ತಿಲ್ಲ. ಮಚ್ಚು ಸುತ್ತಿಗೆ ಇದೆ, ಪ್ರಯೋಜನಕ್ಕಿಲ್ಲ. ನಿಮ್ಗೆಲ್ಲ ಕಡಿಯಕ್ಕೆ ಜಾಸ್ತಿ ಮಾತಾಡ್ತಿದ್ದೀರಾ ಅಂತ. ನೆಲಕ್ಕೆ ತಾಗಿಸ್ಬೇಡ. ಏನೋ ಹಳೆ ಫ್ಲಾಶ್ ಬ್ಯಾಕ್ ಹೋಗಾರೆ ಗೈಸ್. ನಾ ತಿಂದೆ, ಸಾಕಾಯ್ತು. ಮಧ್ಯಾಹ್ನ ತಿಂದೆ. ಸತ್ಯನಾರಾಯಣ ಪೂಜೆಯಲ್ಲಿ ಮಾತ್ರ ಸಿಗುವಂತಹ ಏಕೈಕ ಸ್ವೀಟ್ ಗೈಸ್ ಅದು. ಓಕೆ, ಇವಾಗ ಕುಯ್ದಾಯ್ತು. ಸೊ ಫೈನಲಿ ನಾವು ಇವಾಗ ಉಪ್ಪು ಖಾರ ಹಾಕಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾಸ್ಟರ್ ಶೆಫ್ ಇವನೇ, ಅದು ತಿನ್ನೋದಷ್ಟೇ. ಖಾರ ಪುಡಿ ಹುಡುಕ್ಬೇಕು ಇವಾಗ, ಅದು ಅಸ್ಲಿದು ಟಾಸ್ಕ್. ಈ ಉಪ್ಪಿಗೆ ನೋವಾಗಂಗೆ ಉದುರಿಸ್ತಿದ್ಯಾ, ಒಂಚೂರು ಜಾಸ್ತಿ ಹಾಕು. ಬರೀ ಉಪ್ಪು ಆದ್ರೆ ತಿಂತೀಯಾ? ಬೇಡ ಬೇಡ ಬೇಡ, ಖಾರ ಪುಡಿ ಹುಡುಕೋ ಬರೋಣ ನಡಿ. ಈಗ ಖಾರ ಪುಡಿ ಎಲ್ಲಿ ಇಟ್ಟಿದ್ದೆ? ಯಾಕಿರಲ್ಲ, ಇರುತ್ತೆ. ಖಾರ ಪುಡಿ ತಂದಿಲ್ಲ. ತಡಿ ಕೇಳ್ಕೊ ಬರ್ತೀನಿ. ದೊಡಮ್ಮ, ಖಾರ ಪುಡಿ ಇಲ್ವಾ? ಇಲ್ಲಿ ತಂದಿಲ್ವಾ ಅಂತ. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಏನೂ ಖಾರ ಪುಡಿ ಸಿಕ್ಕಿಲ್ಲ. ಉಪ್ಪು ಖಾರ ಅಲ್ದಿರೋ ಬರೀ ಉಪ್ಪೇ ಇರೋ ತಿಂತಾ ಇದ್ದೀವಿ. ನೋಡ್ಬಿಟ್ಟು ಹೇಳ್ತೀವಿ, ಅಲ್ಲ ತಿಂದ್ಬಿಟ್ಟು ಹೇಳ್ತೀವಿ. ಉಪ್ಪು ಸಮುದ್ರದ ನೀರು ಕುಡ್ದಂಗಿದೆ. 2 hours later. ಇಲ್ಲಿ ಒಂದು ಸುತ್ತು ಇದೆ, ಆ ಕಡೆ ನೋಡಿ ಈ ಕಡೆ ನೋಡು. ಮಿಸ್ ಆಗಿದ್ದಾರೆ ಇವ್ರು. ಯಾರಾದ್ರೂ ಮನೆಗೆ ನೋಡಿದ್ರೆ ಇವರಿಗೆ ಒಂಚೂರು ಮಾಹಿತಿ ಕೊಡಿ. ಮಿಸ್ ಆಗಿದ್ದಾರೆ, ಗೊತ್ತಾಗ್ಲಿಲ್ಲ ಅಂದ್ರೆ ಹಳೆ ಫೋಟೋ ಒಂದು ಹಾಕಿರ್ತೀನಿ ನೆಕ್ಸ್ಟ್ ಪಾರ್ಟ್ 2. ಮಕ್ಕಳು ಕಳ್ಳ ಕ್ಯಾಮ್ರಾಮನ್ ಎಲ್ಲರೂ ಫೋಟೋ ತೆಗಿಸ್ತೀನಿ ಅಂತ ಕರ್ಕೊ ಬರ್ತಾನೆ ಗಾಯ್ಸ್. ಕ್ಯಾಮ್ರಾ 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 ಇವನೇ ಕೆಳಕೋದ, ಅವನ ಮೇಲೆ ಕರ್ಸೋಗ್ತೀವಿ. ಫ್ರೆಂಡ್ ಇಲ್ಲಿ ನೋಡಿ ಲೈಟ್ ಇದೆ. ಓ ಹೌದಾ, ನಾವ್ ಅದನ್ನ ಏನು ಅನ್ಕೊಂಡಿದ್ವು. ನೋಡಿ ಫ್ರೆಂಡ್ಸ್, ಗಣಪತಿ ಫ್ರೆಂಡ್ಸ್. 4 ಕಾಲಿದೆ, 4 ಕೈ ಇದೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಇನ್ಸ್ಟಾಗ್ರಾಮ್ ಐಡಿ ಮೆನ್ಷನ್ ಮಾಡ್ಬೇಕು ನೀನು. ಡೈಲಾಗ್ ಹೊಡಿಬೇಕಲ್ಲ ಮತ್ತೆ, ಆ ಪಂಚ್ ಡೈಲಾಗು. ಸಬ್ಸ್ಕ್ರೈಬ್ ಆಗ್ಬಿಡ್ಬೇಕು. ಇಲ್ಲ, ವಿಡಿಯೋ ನೋಡಿದ್ರೆ ಎಲ್ಲ ನಾನು 2 ತಿಂಗಳು ವಿಡಿಯೋನೇ ಹಾಕಿರಲ್ಲ, ಒಬ್ರು ಅನ್ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತ ಲಾಯಲ್ ಸಬ್ಸ್ಕ್ರೈಬರ್ಸ್ ಇದಾರೆ ನನಗೆ. ನಿಜ. ಅವನು ಹೋದ ಅವ್ರ ಜೊತೆಗೆ. ಫೋಟೋ ತೆಗಿಯಕ್ ಕರ್ಸಿದಾರ ಅಥವಾ ಏನು ಊಟ ಮಾಡಕ್ ಕರ್ಸಿದಾರ? ತುಂಬಾ ನಿಶಬ್ದವಾಗಿರುವ MC ಹಳ್ಳಿಯಲ್ಲಿ ಅಲ್ಲಿ ಹಾಕ್ಸಿರೋದ್ ಕೂಡ ನಮ್ದೇ. ಫೋಟೋಗ್ರಾಫರ್ ಬಂದ್ರು, ಇವಳಿಗೆ ಮಾತಾಡಕ್ಕೆ ಬರಲ್ಲ, ಅದು ಇದು ಅಂತ ಹೇಳಷ್ಟಲ್ಲಿ ಅವ್ರಿಗೆ ಬೋರ್ ಆಗ್ಬಿಟ್ಟು ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಇವನ್ ನನಗೆ ಅನ್ಸಬ್ಸ್ಕ್ರೈಬ್ ಮಾಡ್ಸಿದ್ರಲ್ಲ, ಇವನಿಗೆ ನೆಮ್ಮದಿ.
ಬ್ರೋ ಈ ಕಡೆ ನೋಡಿ ಬ್ರೋ. ಎಲ್ಲಾರ್ಗು ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಓಕೆ ಸರ್. ದೊಡ್ಡವ್ರ ಮೇಲೆ ಕೈ ಹಾಕಿ ಬರ್ತಿದ್ದ, ದೊಡ್ಡವ್ರ ಮೇಲೆ ಕೈ ಹಾಕಿ ಬರ್ತಿದ್ದ. ಇವರು ಹಳೆ ಹುಲಿ ಅಂತ ಇನ್ನು ಸ್ಪೆಷಲ್ ಆಗಿ ರೆಡಿ ಆಗಿರ್ತಾರೆ. ಈ ಹುಡಿಯಂತೂ ಲಿಟ್ಟಿಗೆ ಕಮ್ಮಿ ಮಾಡಿ, ಈ ಹುಡಿಯಂತೂ ಲಿಟ್ಟಿಗೆ ಕಮ್ಮಿ ಮಾಡಿ. So guys, the main thing is the cameraman is feeling very hungry with that big belly. So guys, ನಾನು ಒಬ್ಳೆ ಇಲ್ಲಿ ಒಂಥರ ಪ್ರಿನ್ಸೆಸ್ ಫೀಲ್ಸ್ ನನಗೆ. ಇಮೋಷನಲ್ ಡ್ಯಾಮೇಜ್. ಇವಣ್ಣ ಮಕ್ಳು ಕಳ್ಳ ಗೈಸ್, ಮಕ್ಳು ಕಳ್ಳ. ಮಕ್ಳು ಕಳ್ಳ ಅಂತೀನಿ. ಏನಿಲ್ಲ, ಇವನ್ ಏನ್ ಮಾತ್ರ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸರಿ ಇಲ್ಲ, ಎಡಗೈಲ್ ಗಂಟೆ ಬೇಡ, ಸರಿ ಉಲ್ಟಾ ಮಾಡ್ತಿದ್ದ. ಓಕೆನಾ? ಸೊ ಚಿಲ್ ಫ್ಯಾಮಿಲಿ ಗೈಸ್ ನಮ್ದು. ಅದು ಬಟನ್ ಹಾಕ ಒಳ್ಳೆ ಹೆಂಗ್ ಕಾಣ್ತಿದೆ ನೋಡು, ಹಂಗ ಹಾಕೋಬೇಕು ಒಳ್ಳೆ ಹುಡ್ಗನ್ ತರ. ಅಲ್ಲಿ ಗೈಸ ಪಿನ್ ಮಾಡಿರೋದು ನಾನೇ. ಒನ್ ಅಂಡ್ ಓನ್ಲಿ ಡಾಟರ್ ಇದ್ರೆ ಹೀಗೆ ಇರುತ್ತೆ. ದೊಡ್ಡಣ್ಣ ಅಲ್ಲ ದಡ್ಡಣ್ಣ, ದೊಡ್ಡಣ್ಣ ಅಲ್ಲ ದಡ್ಡಣ್ಣ. ಹೆಂಗ್ ಬರ್ತಿದಾರೆ ಗೈಸ್ ಅಂದ್ರೆ ಎಲ್ಲ ಕಾಲ್ಡ್ರು ಬಂದಂಗ್ ಬರ್ತಿಲ್ಲ, ಸಾಕತ್ತಾಗ ಬರ್ತಿದಾರೆ. ಮೇನ್ ಕ್ಯಾಮ್ರಾ ಮಾಡ್ಬಿಟ್ರು, ಸಾರಿ ಕಾಮಿಡಿ ಮೇನ್ ಕ್ಯಾಮ್ರಾ ಮಾಡ್ಬಿಟ್ರು, ಸಾರಿ ಕ್ಯಾಮ್ರಾಮನ್ ಕಾಮಿಡಿ ಮಾಡ್ಬಿಟ್ರು. ಏನ್ ಅನ್ಸ್ತೈತಿ ಇಷ್ಟು ದೊಡ್ಡ ಮನೆ ಕಟ್ಸಿರಾ? ಯಾಕವ ಏನ್ ಹಂಗ ಹೇಳ್ಬೇಕು? ಖುಷಿ ಆಯ್ತಾ, ಸಂಕಟ ಆಗ್ತೈತಾ, ದುಡ್ಡು ಖರ್ಚಾಯ್ತು ಅಂತ? ನಿಮ್ಗೆ ಯಾರೋ ಹೇಳಿದ್ರಂತೆ ಗೈಸ್ ನಮ್ ದೊಡ್ಡಮ್ಮಂಗೆ ನೀನೇನ್ ಮನೆ ಮೇಲೆ ಮನೆ ಕಟ್ಸಿಲ್ಲ ಅಂತ. ಸೊ ಯು ಕ್ಯಾನ್ ಸಿ ನಾವು ಮನೆ ಮೇಲೆ ಮನೆ ಕಟ್ಸಿದ್ದಾರೆ. ಓಕೆ, ದೊಡ್ಡಮ್ಮ ನೀವು ಶಿವರಾತ್ರಿಗೆ ಟಮಟ ಮಾಡಿರ್ಲಿಲ್ವಾ? ನಾನು ಈ ಸಾಕಾಗಿಂದ ಬಿಟ್ಟಿನಿ. ಯಾಕೆ? ಒಂದ್ 3 ವರ್ಷ ಹಬ್ಬನೇ ಬಿಟ್ಟೆ, ಆಮೇಲೆ ಮಾಡೇ ಇಲ್ಲ. ನೀ ಕುಡಿಯೋದು ಕಾಫಿಯ? ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ್? ಅರ್ಥ ಆಯ್ತು ಅನ್ಸುತ್ತೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹಾಸ್ಟೆಲ್ ಇಂದ ಬಂದ್ಮೇಲೆ ಒಳ್ಳೆ ಕಾಫಿ ಅಂತ ಇವತ್ತು ಗೈಸ್ ಕುಡಿತಾರೆ. 2000 years later. ಶೇರ್ ಮಾಡಿ, ಶೇರ್ ಮಾಡಿ, ಶೇಕ್ ಮಾಡಿ ಅಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಸರ್ಫೆಕ್ಸ್ ಅಲ್ಲೇ ಮಾಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೀನ್ ಹೇಳಿದ್ಮೇಲೆ. ಬಾ 2 hours later. ನಾನು ಅಪರೂಪಕ್ಕೊಂದ್ಸತಿ ಹೋಗಿ ಕಲಕ್ಕ ಅಂದೆ ಆಯ್ತಾ. ಯಾವಾಗ್ಲೂ ಕಲಾ ತಿನ್ಸ್ ಅಂತ ಇದ್ದೆ. ಅವ್ರಿಗೆ ಒಂಚೂರು ಶಾಕ್ ಕೊಡೋಣ ಅಂದ್ಬಿಟ್ಟು ಕಲಕ್ಕ ಅಂದೆ. ಅನ್ಫಾರ್ಚುನೇಟ್ಲಿ ಅವ್ರು ಇಲ್ಲ.
ಒಂದು ಫೋಟೋ ನಮ್ಮ ಅಕ್ಕನ ಚಾನಲಿಗೆ ಲೈಕ್ಸ್ ಕೊಡಿ, ಮುಂದೆ ಹೇಳೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಅಷ್ಟೇ. ನನ್ನ ಚಾನಲ್ ಹೆಸರು ಇಮೋಷನಲ್ ಡ್ಯಾಮೇಜ್. ಸಿಗರೆಲ್ಲ ಬರೀ ಇವರೇ ಮಾರೆ. ಅಣ್ಣ ಫುಲ್ ಖುಷಿ ಆಗ್ಬಿಟ್ಟಾನ ಇವತ್ತು, ಪಂಚ ಹಾಕೊಂಡಿದೀನಿ ಅಂತ. ಸುಮಂತ್ ಅಣ್ಣ ಒಬ್ಬ ಬರ್ಬೇಕಾಗಿತ್ತು, ತುಂಬಾ ಮಿಸ್ ಆಗ್ತಿದ್ದಾನೆ ಇಲ್ಲಿ ಅವನು. ನೋಡಿ ಅಲ್ಲಿ ಮೇಲ್ ತೆಗಿತೀನಿ ಬಾ, ಚೆನ್ನಾಗಿ ಬರುತ್ತೆ. ಮೇಲೆ ಅಂದ್ರೆ ಹಿಂದಕ್ಕೆ ಬರ್ತಾನೆ, ಯಾಕಸದು ಕುಡ್ಗಿಡ್ಕೊ ಬಂದ ಏನ್ ಕತೆ. ನಡಿ ಚಲೋ ಮೇಲೆ ಹೋಗೋಣ. ಆಯ್ತು ಕಣಪ್ಪ, ನಡಿಯಪ್ಪ ಕೊಡ್ಸೋಣ ಫ್ಯಾನ್ಸ್. ಅಲೋ ಪರ್ಫ್ಯೂಮ್ ತಂದ್ಯಾ? ಯಾವ್ದು? ಲ್ಯಾಟ್ರಿ. ಈ ಫೋಟೋಗ್ರಾಫರ್ ಎಲ್ಲರ ಫೋಟೋ ಚೆನ್ನಾಗಿ ತೆಗ್ದು ನಾನೊಬ್ಳು ಫೋಟೋ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ. ನನಗೆ ಎಷ್ಟು ಫೀಲ್ ಆಯಿತು ಗೊತ್ತುಂಟಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹಾಯ್ ಗೈಸ್, ನಂದು ಹೊಸ ಫ್ರೆಂಡ್ ನನಗೋಸ್ಕರ ಚೇರ್ ತರ್ತಿದ್ದಾಳೆ. ಥ್ಯಾಂಕ್ ಯು. ನಿಂಗೆ ಯಾರು ಫಸ್ಟ್ ಫ್ರೆಂಡು ಇಲ್ಲಿ? ಮೊದ್ಲೇನೋ ಹೇಳ್ದ ಬೇರೆ, ನಮ್ಮಮ್ಮನ. 3 hours later. ಕೂಡಿಲ್ಲ ಅಂತ ಕೂಡಿ ಏನು ಅರ್ಥ ಆಗ್ತಿಲ್ವೇ ಈ ಕೇಸು? ಬಿಡು, ಅಳ್ಬೇಡ ಬಿಡು. ಅವಳು ಸರಿ ಇಲ್ಲ, ಅವಳು ಸರಿ ಇಲ್ಲ. ಸುಮ್ಮನಿರವ, ಅಳ್ಬೇಡ. ಅಣ್ಣಗೆ ಹೇಳಿ ಪಡ್ಸನಂತೆ, ಅರವಿಂದ ಅಣ್ಣಗೆ ಹೇಳ್ಬಿಟ್ಟು ಬರ್ಲಿ. ಎಲ್ಲಿ ಕಣ್ಣೀರ್ ಬಂತ? ಬರೀ ಡವು ಬಂತು. ವಿಡಿಯೋ ಮಾಡ್ತಿದ್ದ, ಸುಮ್ಮನಿರವ, ಅಳ್ಬೇಡ. ನೋಡಲ್ಲಿ ವಿಡಿಯೋ ಮಾಡ್ತಾ, ಅಳ್ಬೇಡ ಸುಮ್ಮನೆ. ಯಾರವಳು ಹುಡುಗಿ ದೇವತರ ಅವಳೆ? ಇಲ್ಲ, ಅವಳ ಅಕ್ಕ. ಅಲ್ಲ, ಅಷ್ಟ್ ಚೆನ್ನಾಗ್ ಬಿಡ್ಸಿದೀನಿ. ಅಲ್ಲಿಂದ ಕರಿಯಕ್ ಬಂದು ತಡಿ, ಚೆನ್ನಾಗ್ ಬಿಡ್ಸಿಲ್ಲ ಅಂದ್ರೆ ಅಳ್ಬೇಕು ತಾನೆ. ಚೆನ್ನಾಗ್ ಬಿಡ್ಸಿನಿ ಅಂತ ಅಳ್ತಿಯಲ್ಲ, ಅವಳು ಎಮೋಷನಲ್ ಆಗ್ಬಿಟ್ಲು ಇವಾಗ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. 6.5 hours later. ಮತ್ತೆ ಚಿಗ್ಲಿ ಮಾಡುವಂತ ಪ್ರೋಸೆಸ್ ಇವಾಗ ಟೈಮ್ ಬಂದು 12 ಆಗಿದೆ, ಮಾಡ್ತಿದ್ದಾರೆ. ಬೆಲ್ಲ ಕೂಡ ಇದೆ. The next day. ಇವಾಗ ಇನ್ನೇನ್ ಹಾಲು ಉಕ್ಕೋ ಸಮಯ ಬಂತು. ಫುಲ್ ಜೋರಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ಅಂತೂ. ಹಾಲು ಕಾಯ್ತಲ್ಲ ಗಾಯಸ್, ಯಾವಾಗ ಕುಡಿತೀನಿ ಅಂತ ಕಾಯ್ತಾ ಇದ್ದಾಳೆ. ಇಲ್ಲ ಬರೀ ಇಂಥದೆಯಾ ಇವನು? ಬರೀ ನನ್ನ ಚಾನಲ್ ಅಲ್ಲಿ ಆಫ್ಲೈನ್ ಅಲ್ಲಿ ರೋಸ್ಟ್ ಮಾಡಕ್ಕೆ ಅಂತಾನೆ ಬಂದಿದ್ದಾನೆ. ಯಾವ ಕಡೆ ಕೂಗ್ಬೇಕಂದ್ರೆ ಅದನ್ನ ನಮ್ಮ ವ್ಯೂವರ್ಸ್ ಆಮೇಲೆ ಕಮೆಂಟ್ ಮಾಡ್ತಾರೆ. ಅದೇ ಹೌದು, ಬಿಡಿ ಬಿಡಿ ಅದ್ ಕೈ ಸುಟ್ಕತ್ತಿರೋದೇನಾಗಲ್ಲ. ನೋಡೋಣ ಈಗ ಯಾವ ಕಡೆ ಉಕ್ಕುತ್ತೆ ಅಂತ ನಿಮ್ಮ ಊಹೆ. ನಮ್ಮ ಊಹೆ ಬಲಕ್ಕೆ ಕೂಗುತ್ತೆ ಅಂತ ನೋಡೋಣ. 3, 2, 1 go. Later. ಈಗ ಗ್ಯಾಸ್ ಮೇಲೆ ತಯಾರಾದ ಪ್ರಸಾದ. ನೋಡಿ ಗೈಸ್, ನಮ್ಮ MC ಹಳ್ಳಿ ಬೆಳಗ್ಗೆ ಹೊತ್ತು ಹಿಂಗ್ ಕಾಣಿಸುತ್ತೆ. MC ಹಳ್ಳಿ ಫುಲ್ ಫಾರ್ಮ್ ಏನ್ ಹೇಳ್ಬಿಡು ಸದಾ, ನೀನು ಇಲ್ಲೇ ಇದ್ದೆ ತಾನೆ? ಸಿ ಹಳ್ಳಿ. ಹೇಳು. ಮೋದಿ ಮೋದಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮೋದಿ ಮೋದಿ. So guys, preparations for the Satyanarayana Puja is going, and this is the one who is helping for that. 1 hour later. ಏನ್ ಗೊತ್ತಾ, ಅಲ್ಲಿ ಅಂತಂತ ಸೆಟ್ಟಿಂಗ್ಸ್ ಎಲ್ಲ ಬಿಟ್ಟು ಈ ಕ್ಯಾಮ್ರಾಮನ್ ಇಲ್ಲಿ ಫೋಟೋ ತೆಗಿಯೋದು. ಪೋಸ್ಗೆ ಏನ್ ಗೊತ್ತಿಲ್ಲ, ಹೆಂಗ್ ನಿಂತ್ಕತಿ ನಂಗೆ ತೆಗಿಯೋದು ಅಷ್ಟೇ. ನಂದೇನೋ ಒಂದ್ 20 ತೆಗ್ದಾರೆ, ನೋಡೋಣ ಯಾವ್ದು ಚೆನ್ನಾಗಿ ಬಂದೈತೆ. ನೆಕ್ಸ್ಟ್ ಇವಾಗ ಕ್ಯಾಂಡಿಡ್ ತೆಗೀರಿ ಅಂತ ಹೇಳಿದ್ವಿ. ಇಷ್ಟು ಹೇಳೋದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ಮೈಲ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ಮೈಲ್ ಮಾಡಿ. ಇವರಿಬ್ರು ಕಮೆಂಟ್ರಿ ಕೊಡಕ್ ನಿಂತಾರಿಲ್ಲಿ. ಮಾಡ್ಕೋಬೇಕು. ಈ ಕಡೆ ಬಲ್ಗೈದು, ಈ ಕಡೆ ನೋಡ್ಬೇಕು. ಅಷ್ಟೇ, ಫೋಟೋ ಕಡೆ ಕಾನ್ಸಂಟ್ರೇಟ್ ಮಾಡಬಾರ್ದು.
2,000 years later. ಸೊ ಗೈಸ್ ಇಷ್ಟೆಲ್ಲ ಗಿಫ್ಟ್ ಬಂದಿದೆ. ಶಟಪ್, ಇಷ್ಟೆಲ್ಲ ಗಿಫ್ಟ್ ಬಂದಿದೆ. ನೋಡೋದ ಏನೇನು ಬಂದಿದೆ ಅಂತ. ಓಪನ್ ಮಾಡಿರುವಂಥದ್ದನ್ನ ನಮ್ಮ ಸುರಕ್ಷಿತ ಅವ್ರು ತೋರಿಸ್ತಾರೆ. ಸೊ ಫಸ್ಟ್ ಒನ್ ಇಸ್ ಗಡಿಯಾರ ಫ್ರಮ್ ಮಂಜು ಫ್ಯಾನ್ಸಿ ಸ್ಟೋರ್. ಥ್ಯಾಂಕ್ ಯು. ನೆಕ್ಸ್ಟ್ ರಾಧಾಕೃಷ್ಣ ಬ್ಯೂಟಿಫುಲ್ ಫೋಟೋ ವಿತ್ ಸ್ಟೋನ್ಸ್ ಬೈ ರತ್ನಮ್ಮ ಸಂಜಯ್ ಕುಮಾರ್ ಎಂಸಿ ಹಳ್ಳಿ. ಧನ್ಯವಾದಗಳು. ಕೊಕೊನಟ್ ಕಿಂಗ್ ಅವ್ರು ಏನು ಕೊಟ್ಟಿದ್ದಾರೆ ನೋಡೋಣ. ಓಪನ್ ಮಾಡಿ ಕೊಕೊನಟ್ ಕಿಂಗ್ ಅವ್ರದ್ದು. ನೆಕ್ಸ್ಟ್ ಒನ್ ಇಸ್ ಕೊಕೊನಟ್ ಕಿಂಗ್ ನೋಡೋಣ ಫಸ್ಟ್. ಕೊಕೊನಟ್ ಕಿಂಗ್ ಬರೋಷ್ಟು ನೀನು ನಂದಿಲ್ಲ. ಬೇಗ ಬೇಗ ಲೇಟ್ ಮಾಡಂಗಿಲ್ಲ ನೀವು. ಓ ಬುದ್ಧ ದೊಡ್ಡ ಮರದಲ್ಲಿ ಕೂತಿದ್ದಾರೆ. ಮಲಗಿರಲು ಇವನೊಬ್ಬನೆದ್ದ. ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಎಂತ ಮಾತು, ಎಂತ ಮಾತು. ಆಮೇಲೆ ಇದನ್ನ ಯಾರು ಕೊಟ್ರು? ಇದನ್ನ ನೀವಾ? ನೀವ್ಯಾರು? ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ವಲ್ಲ. ವಿನೋದ್ ಕುಮಾರ್ ಪಲ್ಲವಿನ ಪಲ್ಲವಿ ವಿನೋದ್ ಕುಮಾರ. ಓಕೆ, ಹೂ ಎವರ್. ನೆಕ್ಸ್ಟ್ ನಮ್ಮ ಸುರಕ್ಷಿತ ಅವರು ಕಷ್ಟ ಬಿದ್ದರಿತಾ ಇರೋದು. ಅದಕ್ಕೆ ಮುಂಚೆ ಇನ್ನೊಂದು ಬಂದಿದೆ. ಗಣೇಶ್ ಅವ್ರು ಬಂದಿದ್ದಾರೆ. ಅದನ್ನ ಕೊಟ್ಟಿದ್ ಯಾರು? ರವಿ ಫೈನಾನ್ಸ್ ಅಂತೆ. ತುಂಬಾ ಗಲಾಟೆ ಇದೆ, ಅದಕ್ಕೆ ಕಿರ್ಚ್ಕೊಂಡು ಹೇಳ್ತಾರೆ. ಮುಗಿಬಿದ್ದ ಜನರು ಫಾಲೋ ಮಾಡಿ. ಅಷ್ಟೇ. ನೆನ್ನೆಯಿಂದ ರೋಸ್ಟ್ ಮಾಡಿ, ಇವಾಗ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾನೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನೆಕ್ಸ್ಟ್ ಓಪನ್ ಮಾಡು ಗುರು, ನೀನ್ ಬೇಗ. ಅವ್ರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಸೋಣ ಅಂತ ಹೇಳ್ತೀನಿ. ಕೊಡೋದೇ ಕೊಟ್ಟರ್. ಯಾವ್ದೋ ಫೋಟೋ ಅನ್ಸುತ್ತೆ ಮಲಗಿದ್ದಾರೆ. ತಡಿ. ಬುದ್ಧ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಇವತ್ತು ರಾಯರ್ನ ಕಳಿಸಿರೋದು ಯಾರು? ಓಕೆ, ಗೋಪಿ ಗೋಪಾಲ್ ಕಾಲನಿ ಅವರು ರಾಯರ್ನ ಮನೆ ಕಳಿಸಿದ್ದಾರೆ. ಧನ್ಯವಾದಗಳು. ಮತ್ತೊಬ್ಬ ಬುದ್ಧ ಇಲ್ಲಿಂದಾನೇ ಎದ್ದ. ಎಲ್ಲ ಕ್ಯಾಶು, ಆಮೇಲೆ ಇದು ಡೈನಿಂಗ್ ಟೇಬಲ್, ಸೋಫಾ ಸೆಟ್ಟು, ಮಿರರು, ಆಮೇಲೆ ಇನ್ನು ಏನೇನ್ ಬಂದಿದೆ ಅಷ್ಟೇ. ಸ್ಟೇ ಟ್ಯೂನ್ಡ್. ಏನೇನಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಕೊನೆದಾಗ ನನ್ನ ಚಾನಲ್ ಏನಾರು ಹೇಳಿ. ಏನು ನಾವ್ ಹಂಗೆ ನಮ್ಮ ಚಾನಲ್ ಅಲ್ಲಿ ಫುಲ್ ಸೌಂಡ್. ಸಾಕು, ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಮನೆ ಓನರ್ ಈಗ ಮನೆ ವರ್ಕರ್ ಆಗಿದ್ದಾರೆ. ಬಾಯ್ ಬಾಯ್. ಇಲ್ಲೇ ಪೂಜೆ ಮಾಡಿದ್ದು ಇವನೇ ಓಪನ್ ಮಾಡಿದ್ದು. ಫೋಟೋ ತೆಗೆಸ್ಕೊಂಡು ಅರ್ಧ ದಿನ ಆಯ್ತು, ಒಂದ್ ಫೋಟೋನು ಕಳಿಸಿಲ್ಲ. ಇವಂದು ಐಫೋನ್ ಅಂತ ಗಾಂಚ. ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಬಿಟ್ಟು ಹೇಳಿಕೆ ಬಿಟ್ಬಿಡಿ ಇಡಿ ಮನೆ ಫ್ರೆಂಡಿಗೆ. 4 ಬುದ್ಧ ಬಂದವ. 4 ಬುದ್ಧನ 4 ರೂಮಿಗೆ ಇಡಿ. ಅಲ್ಲಿ ಬುದ್ಧನ ಇಡೋಣ ಅಲ್ಲಿಗೆ. ಆಮೇಲೆ 7 ಕುದುರೆದ್ನ ನಾನು ಮನೆ ಕಟ್ಸುವಾಗಿಂದ ಹೇಳ್ತಿದ್ದೀನಿ, ಇಡ್ಸಕ್ಕೆ ಯಾರು ಇಡ್ಸಿಲ್ಲ ಇನ್ನೂ. ಏನ 7 ಕುದುರೆದು ಗೊತ್ತಾಯ್ತಾ? ಇದೊಂದೇ ತೂಕದ್ದು ಗೈಸ್. ಇದನ್ನ ಓಪನ್ ಮಾಡಿರ್ಲಿಲ್ಲ. ತಡೀರ್ ನೋಡೋಣ. ಕೊಟ್ಟಿರೋದು ಸುರೇಶ್ ಸವಿತಾ ಸೋಂಪುರ ಅವರು. ಇದು ಫುಲ್ ರಿಚ್ ಆಗಿ ಮಜ್ಜಿಗೆ ಇದು ಅದು ಮಜ್ಜಿಗೆ ಕಡೆ ಇಲ್ಲೇ ಇದ್ದಾನೆ ಅದ್ರದ್ದು ಓನರ್. ಮಜ್ಜಿಗೆ ಕಡೆ ಕಷ್ಟಪಟ್ಟು ಅಂತ ಮಿಷಿನ್ ಕೊಟ್ಟಿದ್ದಾರೆ ಗೈಸ್. ಅಯ್ಯೋ, ಅರ್ಧ ವರ್ಷ ತಗತಾನೆ ಇದನ್ನ ಓಪನ್ ಮಾಡಕ್. ನೋಡಿ ಫ್ರೆಂಡ್ಸ್, 1 ವರ್ಷ ಗ್ಯಾರಂಟಿ. An eternity later. ಅಲ್ಲಾಡ್ಸಂಗೆ ಇಲ್ಲ. ನಾನೇ ಬಕ್ರ ಮಾಡೋಣ ಅಂತ ಹೋಗಿದ್ದೀನಿ. ಅವರಿಬ್ರು ಸೇರ್ಕೊಂಡು ನನಗೆ ಪಿನ್ನಿಟ್ಟಿದ್ದಾರೆ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಹೋಗ ಮದ್ದಿ ಗೇಮ್ ಮದ್ದಿಗೆ ಹೋಗೋಣ ನೀವು ಲೀಡ್ ಇದ್ದಂಗೆ ಗೇಮಿಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ನಿಮ್ಗಿಂತ ದೊಡ್ಡ ಕಣೆ ಲೇ ಚೈಟ ನೀನ್ ಓದ್ಕೊಂಡು ಸ್ಕೂಲಿಗೆ ಹೋಗಿ ಲೇ ನನಗೆ ಕೊಡಕ್ ಬರ್ತಾರೆ ಗೇಮ್ ಆಟ ಮುಗೀತು Emotional damn it. ಬಂತು ಗೈಸ್ ಇನ್ನೊಂದು ಊಟ ಮಾಡಿದ್ರೆ ಮಗ ಯಾಕಲ್ಲ ಮಧ್ಯಾಹ್ನ ಬರ್ತಲ್ಲ ಈಗ ಬರ್ತಾ ಇದ್ದೀರಿ ಇವತ್ತು ಒಂದ್ ದಿವಸ ರಜೆ ಮಾಡಿದ್ರಿ ನೀನು ಇದೆಲ್ಲ ಇವನ್ ಕಡೆ ಕೊಡೋದು ಈ ತರ ಚೀಪ್ ಗಿಫ್ಟ್ಗಳ 300 ರೂಪಾಯಿ ಒಳಗೆ ಅಲ್ಲ. ಅದೇ ನಮ್ ದೊಡ್ಡಮ್ಮನ ಕಡೆ ಎಲ್ಲ 1000 ಲ್ಯಾಕ್ಸ್ ಅಲ್ಲಿ ನಡೀತು. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ. ಇನ್ನೊಂದು ಬಂತು ಗೈಸ್ ಇವಾಗ. ಅದು ನಾವು ಆ ಕಡೆ ಹೋದ ತಕ್ಷಣ ನಾವು ಈ ಕಡೆ ಓಪನ್ ಮಾಡೋದು. ಹೆಸರು ತಗೋಬರ್ರಿ, ನಾನ್ ಬರ್ತಾ ಇಲ್ಲ ಅಷ್ಟು. A few moments later. ನೋಡು, ನೀನು ಎಲ್ಲರೂ ಹೇಳಿದ್ರು ನಂಗೆ ಕೊಡ್ತಾರೆ ರಗ್ಗು ಬೆಡ್ಶೀಟ್ ಆಯ್ತಾ? ನೀ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಇಲ್ಲಿ ನಿಂತ್ಕೊಬಿಡ. ಗೆಟ್ ಔಟ್. ಇವನಿಗೂ ಅವಳಿಗೂ ಜಗಳ Tomorrow. ಬಾಯ್ ಬಾಯ್. ಹಾಂ ಬಾಯ್ 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 ಬಾಯ್. ತಡಿ, ಎಲ್ಲರಿಗೆ ಹೇಳಿ ಬರ್ತೀರಿ ನೈ ಅಂತಾನೆ. ಬಾಯ್ 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 ಬಾಯ್. ನೀವು ಬಾಯ್ ಹೇಳಕ್ ಬಂದೀನಿ ನಿಮ್ಗೆ. ಬಾಯ್ ಅಣ್ಣ. ಅದು ಕೊಡ ವ್ಯಾಸ್ಲಿನ್ ಅಷ್ಟೇ ಗೈಸ್. ಆಮೇಲೆ ಅನಾಟಮಿ ಎಕ್ಸಾಮ್ ಇತ್ತು, ಬಂದು ಓದ್ಕೊಂಡೆ. ಸಬ್ಸ್ಕ್ರೈಬ್ ಮಾಡಿ.